ಹಾಯ್ ಎಲ್ಲ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ SC/ST ಸ್ಟೂಡೆಂಟ್ಗೆ ನಿಮ್ಗೆ ಏನಪ್ಪ ಅಂದ್ರೆ ಒಂದು ಗುಡ್ ನ್ಯೂಸ್, ಪ್ರೈಸ್ ಮನಿ ಸ್ಕಾಲರ್ಶಿಪ್ನ ಬಿಟ್ಟಿದ್ದಾರೆ. ಸೊ ವಾಪಸ್ ಬಿಟ್ಟಿದ್ದಾರೆ. ಸೊ ಎಷ್ಟೋ ಹುಡುಗರು ಅಪ್ಲಿಕೇಶನ್ ಹಾಕಿರಲಿಲ್ಲ. ಸೊ ಇವಾಗ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದೀಗ ತಾನೇ ಯಾರೆಲ್ಲ ಜಸ್ಟ್ ಪಾಸ್ಔಟ್ ಆಗಿದ್ದಾರೆ, ಸೆಕೆಂಡ್ PUC ಆಗಿರ್ಬೋದು ಅಥವಾ ಎನಿ ಡಿಗ್ರಿ ಕೋರ್ಸಸ್ಗಳಾಗಿರ್ಬೋದು ಅಥವಾ ಪ್ರೊಫೆಷ್ನಲ್ ಕೋರ್ಸಸ್ ಏನೇ ಆಗಲಿ, ಫಾರ್ ಎಕ್ಸಾಂಪಲ್ ಎಲ್ಲ PUC ಸ್ಟೂಡೆಂಟ್ ಆಗಿರ್ತಾರೆ. ಆ್ಯಂಡ್ ಅದ್ರ ತಕ್ಕನಂಗೆ ಡಿಗ್ರಿ ಕೋರ್ಸಸ್ ಅಂತ ಬಂದರೆ ಈಗ ಇಂಜಿನಿಯರ್ ತೊಗೊರಿ, ಅಗ್ರಿಕಲ್ಚರ್, ವೆಟರ್ನರಿ, BS ನರ್ಸಿಂಗ್, ಫಾರ್ಮಡಿ, MBBS ಅಥವಾ BMS ಅಥವಾ ಏನಿ ಪ್ರೊಫೆಷ್ನಲ್ ಡಿಗ್ರಿ ಮಾಡಿರ್ತಾರೆ. ಏನೇ ಒಂದು ಸದ್ಯಕ್ಕೆ ಪ್ರೊಫೆಷ್ನಲ್ ಡಿಗ್ರಿ ಅಥವಾ ನಾನ್ ಪ್ರೊಫೆಷ್ನಲ್ ಆದರೂ ನಡೀತದೆ. ಎಲ್ಲ ಒಂದು ಕೋರ್ಸಸ್ ಡಿಗ್ರಿ ಆಗಿರ್ಬೋದು. ಆ್ಯಂಡ್ PUC ಇದೀಗ ತಾನು ಮುಗಿಸ್ಕೊಂಡಿದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಅಂದರೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ನೋಡಿ, ಸ್ಟೂಡೆಂಟ್ ಲೈಫ್ ಇರ್ತದೆ. ಈ ಒಂದು ಸ್ಟೂಡೆಂಟ್ ಲೈಫ್ಗೆ ನಿಮಗೆ ಸ್ಕಾಲರ್ಶಿಪ್ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಒಂದು ಕೂಡ ಸ್ಕಾಲರ್ಶಿಪ್ ಮಿಸ್ ಮಾಡ್ಕೊಳ್ಕೋಬೇಡಿ. ನಮ್ಮ ಚಾನಲಲ್ಲಿ ಯಾವುದೇ ಒಂದು ಸ್ಕಾಲರ್ಶಿಪ್ ಬರಲಿ, ಗೌರ್ನಮೆಂಟ್ ಆಗಲಿ ನಾನ್ ಗೌರ್ನಮೆಂಟ್ ಆಗಿ ಎಲ್ಲವನ್ನೂ ಕೂಡ ನಿಮ್ಗೆ ಅಪ್ಲೈ ಮಾಡ್ಲಿಕ್ಕೆ ಹೇಳ್ತೀನಿ. ಫ್ರೀ ಇರ್ತದೆ, ಅಪ್ಲಿಕೇಶನ್ ಹಾಕೋಕ್ಕೆ ಏನು ಫೀಸ್ ಇರೋದಿಲ್ಲ. ಸೊ ಹಂಗಾಗಿ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥದ್ದು ಒಂದು ಮಿಸ್ ಮಾಡ್ಕೊಳ್ಕೋಬೇಡ್ರಿ. ಯಾಕಂದರೆ ಪ್ರತಿಯೊಂದು ಸ್ಕಾಲರ್ಶಿಪ್ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥದ್ದು ಅಮೌಂಟು 200% ಬಂದೇ ಬರ್ತದೆ. ಸೊ ಅಪ್ಲೈ ಮಾಡೋರಂತೆ. ಆ್ಯಂಡ್ ಅದಕ್ಕೆ ಒಳಗೂ ವಾಟ್ಸಪ್ ಗ್ರೂಪ್ ಅಥವಾ ಚಾನಲ್ಗೆ ಜಾಯ್ನ್ ಆಗಿರಿ, ನಿಮಗೆಲ್ಲನೂ ಕೂಡ ಇನ್ಫಾರ್ಮೇಷನ್ ಸಿಗ್ತಿರ್ತದೆ. ಸೊ ಡೈರೆಕ್ಟ್ ವಿಷಯ ಬರ್ತೀನಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ಗೆ. ಸೊ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾರೆಲ್ಲ ಅಪ್ಲೈ ಮಾಡ್ತಾರೆ ಅಂತಂದರೆ SC ಸ್ಟೂಡೆಂಟ್ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಇದನ್ನ ಕೊಡ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿದೆ, ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾರೆ. ಸೊ ಹಂಗಾಗಿ ಇವರು SC ಸ್ಟೂಡೆಂಟ್ಗೆ ಕೊಡ್ತಾರೆ. ಮಿನಿಮಮ್ 70% ಆಗಿತ್ತಪ್ಪ ಅಂತಂದರೆ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು, ಸ್ಕಾಲರ್ಶಿಪ್ ಬರ್ತದೆ. ಓಕೆ, ಯಾರಿಗೆ ಎಷ್ಟೆಷ್ಟು ಬರ್ತದೆ? ಫಾರ್ ಎಕ್ಸಾಂಪಲ್ ಸೆಕೆಂಡ್ PUC ಇದಕ್ಕೆ ತಾನೇ ಜಸ್ಟ್ ಮುಗಿಸ್ಕೊಂಡಿದ್ದೀರಾ, ಅಥವಾ 3 ಇಯರ್ ಪಾಲಿಟೆಕ್ನಿಕಲ್ ಡಿಪ್ಲೊಮಾ ಕೋರ್ಸಸ್ ಮುಗಿಸ್ಕೊಂಡಿದ್ದೀರಾ, ಅಥವಾ ಅಂದರೆ 2 ಇಯರ್ ಸೆಕೆಂಡ್ PUC ಮುಗಿಸ್ಕೊಂಡಿರ್ಬೋದು, ಅಥವಾ 3 ಇಯರ್ ಪಾಲಿಟೆಕ್ನಿಕಲ್ ಡಿಪ್ಲೊಮಾ ಮುಗಿಸ್ಕೊಂಡಿತ್ತಂದರೆ ನಿಮಗೆ ಜಸ್ಟ್ ಇದಕ್ಕೆ ತಾನೇ ಪಾಸ್ಔಟ್ ಆಗಿದ್ದೀರಾ, ಅಪ್ಲೈ ಮಾಡ್ತೀರ ಅಂತ ಥರ ನೀವು ಅಪ್ಲೈ ಮಾಡಿದ್ರೆ 20,000 ಬರ್ತದೆ. ಎನಿ ಡಿಗ್ರಿ BA, BCom, BSc ಈ ಥರ ಏನೇ ಒಂದು ಕೋರ್ಸಸ್ಗಳು ನೀವು ಮಾಡಿರ್ಬೋದು, ಆ ಒಂದು ಕೋರ್ಸಸ್ಗಳಿಗೆ ನಿಮಗೆ 25,000 ಕೊಡ್ತಾರೆ. ಎನಿ ಡಿಗ್ರಿ ಕೋರ್ಸಸ್ ಇದಕ್ಕೆ ತಾನೇ ಜಸ್ಟ್ BA, BCom, BSc ಏನಾದರೂ ಮುಗಿಸ್ಕೊಂಡಿದ್ದೀರಾ, ಜಸ್ಟ್ ಪಾಸ್ಔಟ್ ಆಗಿದ್ದೀರಾ, ನಿಮಗೆ ಅಪ್ಲಿಕೇಶನ್ ಆಗ್ತಿರಪ್ಪ ಅಂತಂದರೆ ಹಾಕಿದ ಮೇಲೆ ನಿಮಗೆ ಬರ್ತಕ್ಕಂಥದ್ದು 25,000. ಅಥವಾ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಲೈಕ್ MA, MSc, ಸ್ನಾತಕೋತ್ತರ ಪದವಿ ಮುಗಿಸ್ಕೊಂಡಿರ್ತಾರೆ, MA, MSc ಏನಾದರೂ ಮುಗಿಸ್ಕೊಂಡಿರಿ, ನಿಮಗೆ 30,000 ಕೊಡ್ತಾರೆ. ಅದೇ ರೀತಿ ಅಗ್ರಿಕಲ್ಚರ್, ಇಂಜಿನಿಯರಿಂಗ್, ವೆಟರ್ನರಿ, ಮೆಡಿಸಿನ್, ನರ್ಸಿಂಗ್ ಆ್ಯಂಡ್ ಅದೇ ರೀತಿಯಾಗಿ B ಫಾರ್ಮಾ, ಫಾರ್ಮಡಿ ಎಲ್ಲ ಅಂದರೆ ಪ್ರೊಫೆಷ್ನಲ್ ಕೋರ್ಸಸ್ಗಳು ಕೂಡ ಎಲ್ಲ ಬಂದುಬಿಟ್ಟಿದ್ರೆ, ಅಂದರೆ ಗ್ರ್ಯಾಜುಯೇಷನ್ ಕೋರ್ಸಸ್ಗಳು ಯಾವೆಲ್ಲ ಇದಾವೆ ಅವನು ಏನಾದರೂ ಮಾಡಿದರೆ 35,000 ರೂಪಾಯಿ ಫಿಕ್ಸ್ 200% ಬರ್ತದೆ. ಮಿಸ್ ಮಾಡ್ಕೊಳ್ಳೋಕೆ ಹೋಗಲೇಬೇಡಿ. ಓಕೆ, ಗೊತ್ತಿದೆ. ಇದಕ್ಕೆ ತಕ್ಕನಂಗೆ ಹುಡುಗರು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಕೇಳಿದ್ರೆ ನಿಮಗೆ May 31 ಕೂಡ ಟೈಮ್ ಇದೆ. ಸೊ ಆರಾಮಾಗಿ ಒಂದು ತಿಂಗಳ ಟೈಮ್ ಇದೆ. ನಿಮಗೆ ಅಪ್ಲಿಕೇಶನ್ ಆಗ್ತೀರ ಅಂತಂದರೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬೇಕಾಗ್ತದೆ, ಇನ್ಕಮ್ ಬೇಕಾಗ್ತದೆ, ಕ್ಯಾಸ್ಟ್ ಬೇಕಾಗ್ತದೆ, ಆ್ಯಂಡ್ ಆಧಾರ್ ಕಾರ್ಡ್ ಬೇಕಾಗ್ತದೆ, ನಿಮ್ಮ ಪೇರೆಂಟ್ಸು ಸ್ವಲ್ಪ ಡೀಟೇಲ್ ಬೇಕಾಗ್ತದೆ, ಆ್ಯಂಡ್ ಅದರ ತಕ್ಕ ನಿಮಗೆ ಫೋನ್ ನಂಬರ್, ಇಮೇಲ್ ID, ಆ್ಯಂಡ್ ಅದರ ತಕ್ಕ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜ್ ಏನಿರ್ತದೆ ಅದು ಬೇಕಾಗ್ತದೆ. ಆ್ಯಂಡ್ ಕೊನೆಗೆ ಏನಪ್ಪ ಅಂದರೆ ಎಲ್ಲ ಅಪ್ಲಿಕೇಶನ್ ಹಾಕಿದ ಮೇಲೆ ಆ ಒಂದು ಪ್ರಿಂಟೌಟ್ನ ತಗೊಂಡು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿ ಸಬ್ಮಿಟ್ ಮಾಡಬೇಕು. ಇದು ಫಿಕ್ಸು. ಓಕೆ, ಮಾಡಲೇಬೇಕು. ಸೊ ಇದಿಷ್ಟು ಆದಮೇಲೆ ನೀವು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದ್ದಾಗ ಬೇಗನೆ ಸ್ಕಾಲರ್ಶಿಪ್ ಬರ್ತದೆ. ವರಿ ಮಾಡ್ಕೋಬೇಡಿ. ಯಾಕಂದರೆ ಸಮಾಜ ಕಲ್ಯಾಣ ಇಲಾಖೆದವ್ರು ಭಾಳ ಲೇಟ್ ಮಾಡಲ್ಲ, ಆದಷ್ಟು ಬೇಗನೆ ಕೊಡ್ತಾರೆ. ಆ್ಯಂಡ್ ಇದೇ ತಕ್ಕನಾಗಿ ಮುಂದೆ ನಿಮಗೆ ಫಾರ್ ಎಕ್ಸಾಂಪಲ್ ಇದೀಗ ತಾನೇ ಸೆಕೆಂಡ್ PUC ಮುಗಿಸ್ಕೊಂಡ್ಬಂದಿದ್ದೀರಾ, ಅಥವಾ ಡಿಗ್ರಿ ಕೋರ್ಸಸ್ ಮುಗಿಸ್ಕೊಂಡ್ಬಂದಿದ್ದೀರಾ, ಅಥವಾ ಬೇರೆ ಸ್ಕಾಲರ್ಶಿಪ್ ಏನಾದರೂ ಇದಾವೆ, ಅಥವಾ ಇದಕ್ಕೆ ನಾನು ಜಸ್ಟ್ ಜಾಯ್ನ್ ಆದರೂ ಕೂಡ ವಿಡಿಯೋ ನೋಡ್ತಂದರೆ ನಿಮಗೆ ಮುಂದೆ SSP, NSP ಅದೇ ರೀತಿ ಬೇರೆ ಸ್ಕಾಲರ್ಶಿಪ್ಪು ಕೂಡ ನಾನ್ ಗೌರ್ನಮೆಂಟು ಕೂಡ ಭಾಳಷ್ಟು ಬರ್ತಿರ್ತವೆ. ಅದನ್ನೆಲ್ಲವನ್ನು ಕೂಡ ಏನು ಮಾಡ್ತೀನಿ ಅಂತಂದರೆ ನಾನು ನಿಮಗೆ ಹೇಳ್ತಾ ಇರ್ತೀನಿ. ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ಕ್ಲಾಸ್ SC ಸ್ಟೂಡೆಂಟ್ ಅಂದರೆ 60% ಆದವ್ರಿಗೂ ಕೂಡ ಕೊಟ್ಟರೆ ಬೆಟರ್ ಇರ್ತಿತ್ತು. 70% ಅಂತ ಮೆನ್ಷನ್ ಮಾಡಿದ್ರೆ. ಸೊ ನೋಡಿ, ಫಸ್ಟ್ ಕ್ಲಾಸಲ್ಲಿ ಯಾರೆಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆಗಿದ್ದಾರೆ ಒಬ್ಬರು ಕೂಡ ಮಿಸ್ ಮಾಡ್ಕೊಳ್ಕೋಬೇಡಿ, ಅಪ್ಲಿಕೇಶನ್ ಹಾಕ್ರಿ. ಓಕೆ, ಸೊ ಪ್ರೋತ್ಸಾಹ ಧನ ಅಂತ ಕೊಡ್ತಕ್ಕಂಥದ್ದು ಮಿಸ್ ಮಾಡಲಿಕ್ಕೆ ಹೋಗ್ಬಿಟ್ರಿ, ಆಯಿತಾ. ಸೊ ಇದ್ರ ತಕ್ಕನಂಗೆ ಮೋರ್ ಅಪ್ಡೇಟ್ಸ್ಗಳು ಏನಾದರೂ ಬಂತಪ್ಪ ಅಂದರೆ ಹೇಳ್ತಾ ಇರ್ತೀನಂತೆ. ವಾಟ್ಸಪ್ ಗ್ರೂಪ್ಗೆ ಅಥವಾ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ಹ್ಯಾವ್ ಎ ನೆಕ್ಸ್ಟ್ ಡೇ. ಬಾಯ್.